ಆ್ಯಕ್ಚುಲಿ ಸೂಪರಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಗೈಸ್, ತುಂಬ ಚೆನ್ನಾಗಿದೆ ಟೇಸ್ಟ್. ಫ್ರೆಂಡ್ಸ್, ಇವತ್ತು ಮೋಮೋಸ್ ಮಾಡೋಣ ಅಂತ ಹೊರಟಿದ್ದೀನಿ. ನೋಡಿ, ನಮ್ಮ ಗೆಸ್ಟ್ ಅಂದರೆ ನಮ್ಮ ರಿಲೇಟಿವ್ಸ್ ಬಂದಿದ್ದಾರೆ ಊರಿಂದೆಲ್ಲ. ಸೊ ಮೋಮೋಸ್ ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ಊರಲ್ಲೆಲ್ಲ ಮಾಡಲ್ಲ ಅಂತ ಹೇಳಿ ಸ್ವಲ್ಪ ಡಿಫ್ರೆಂಟ್ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇದು ಯಾವುದು ಅಂದರೆ ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದಿಲ್ಲ ಅಂತ ಹೇಳಿ ನಾನು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅದಕ್ಕೆ. ಸ್ವಲ್ಪ ಯೂಶ್ವಲಿ ನಾವು ಚಪಾತಿಗೆ ಲಟ್ಟಿಸಿದಂಗೆ ಕಲಿಸಿದಂಗೆ ಇದು ಕಲಿಸ್ಕೊಂಡ್ರೆ ಆಯ್ತಷ್ಟೇ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಹಂಗೆ ಕ್ಲೋಸ್ ಮಾಡಿಡೋಣ. ನೋಡಿ, ಇವಾಗ ಇದು ರೆಡಿ ಆಯಿತು. ಇವಾಗ ಪಲ್ಯ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಮಾಡೋಕ್ಕೆ ನೋಡಿ ಕ್ಯಾಬೇಜ್ ಕಟ್ ಮಾಡ್ತಾ ಇದ್ದೀನಿ. ಈ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗುತ್ತಲ್ವ ಈವ್ನಿಂಗ್ ಟೈಮ್, ಅದಕ್ಕೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತದೆ ಸ್ಪೆಷಲ್ಲಾಗಿ. ನೋಡಿ, ಇದನ್ನು ಆದಷ್ಟು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನೋಡಿ ಇಷ್ಟು. ಒಂದು ಕ್ಯಾಬೇಜ್ ತಂದಿದೆ, ಒಂದು ಕ್ಯಾಬೇಜ್ ಸಾಲುತ್ತೆ. ಇವಾಗ ಇದರಲ್ಲಿ ಒಂದು 20 ಇಲ್ಲ 25 ಮೊಮೋಸ್ ಮಾಡ್ಬೋದು ಇದರಲ್ಲಿ. ಶೇಜ್ವಾನ್ ಚಟ್ನಿ ತಗೊಂಡಮ್ಮ. ಏನು ಶೇಜ್ವಾನ್ ಚಟ್ನಿ ಎಲ್ಲ ತರ್ಲಿಕ್ಕಿಲ್ಲ ಆಯ್ತಾ. ನಾನು ಹೆಲ್ದಿ ಆಗಿರಲ್ಲ ಅಂತ ಹೇಳಿ ಮೈದಾದ್ದು ಬೇಡ ಅಂತೇಳಿ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ನೀವು ಶೇಜ್ವಾನ್ ಅಂತ ಹೇಳ್ತಾ ಇದ್ದೀರಾ. ಶೇಜ್ವಾನ್ ಇಲ್ಲ, ಬೇಕಾದ್ರೆ ಟೊಮೆಟೊ ಕೆಚಪ್ ತಗೊಂಡ್ಬನ್ನಿ ಆಯ್ತಾ. ಪ್ಲೀಸ್ ನೋ 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 ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲ ಮಕ್ಕಳೇ, ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ, ಅದೆಲ್ಲ ಅನ್ಹೆಲ್ದಿ ಆಯ್ತಾ. ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಫುಡ್ ಕಲರ್ ಹಾಕಿರ್ತಾರೆ. ಅದಕ್ಕಿಂತ ಮನೆಯಲ್ಲೇ ಮಾಡಿದ್ದನ್ನು ಆದಷ್ಟು ನಾವು ತಿನ್ಬೇಕು. ಪ್ಲೀಸ್. ಕ್ಯಾಬೇಜ್ ಆಯ್ತು ನೋಡಿ. ಇವಾಗ ಕ್ಯಾರೆಟ್ ತೊಳ್ಕೊಳ್ತಾ ಇದ್ದೀನಿ. ಅದು ಹೆಂಗಿದ್ರು ಆಮೇಲೆ ಜೊತೆಗೆ ಇದ್ರದ್ದು ಪಲ್ಯ ಮಾಡೋದು, ಸೊ ಅವನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿ ನೋಡಿ, ಆನಿಯನ್ಸ್ ಕ್ಲೀನ್ ಮಾಡಿ ಇವಾಗ ನೀರಲ್ಲಿ ಹಾಕಿದ್ದೀನಿ. ನೀರಲ್ಲಿ ಹಾಕಿದರೆ ಸ್ವಲ್ಪ ಕಣ್ಣೂರಿ ಬರೋದೆಲ್ಲ ಕಡಿಮೆ ಆಗುತ್ತೆ ಅಂತೇಳಿ ನಾನು ಯೂಶ್ವಲಿ ಜಾಸ್ತಿ ಆನಿಯನ್ಸ್ ಇರುವಾಗ ಈ ಥರ ನೀರಲ್ಲಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ. ಕಣ್ಣಲ್ಲೆಲ್ಲ ನೀರು ಬರಲ್ಲ ನೋಡಿ. ಕೊತ್ತಂಬರಿ ಸೊಪ್ಪು ಇದೆಯಾ ಅಂತ ನೋಡೋದಷ್ಟೇ. ಓಕೆ, ನಾನು ನೋಡಿ ಹಿಂಗೆ ಟಿಶ್ಯೂ ಪೇಪರಲ್ಲಿ ಹಿಂಗೆ ಆಗಿದ್ರೆ ಅಷ್ಟು ಫ್ರೆಶ್ ಇರುತ್ತೆ ನೋಡಿ. ಇತ್ತೊಂದು ಒಂದು ವಾರ ಆಗ್ತಾ ಬಂತು, 1 ವೀಕ್ ಆಯಿತು. ಇಲ್ಲಿನೂ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಹಿಂಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ನೋಡಿ ವೆಜಿಟೇಬಲ್ಸ್. ನೋಡಿ, ಕ್ಲೀನ್ ಮಾಡಿ ಇಟ್ಟಿದ್ದೆ, ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಇವಾಗ. ಈಗ ಶುಂಠಿ ಕಟ್ ಮಾಡ್ಕೊಳ್ಳೋಣ. ನಾವು ಬೆಳಗ್ಗೆ ಡೈಲಿ ಶುಂಠಿ ಕಷಾಯ ಕುಡಿತೀವಿ, ಅದಕ್ಕೋಸ್ಕರ ನಾನು ನೋಡಿ ಈ ಥರ ಸ್ಲೈಸಸ್ ಮಾಡಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ, ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ.
ಶುಂಠಿ ಸಾಕಿಷ್ಟು. ಇವಾಗ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇದ್ರದ್ದು ಕೂಡ ವೆಜಿಟೇಬಲ್ಸ್ ಕಟ್ ಮಾಡಿ ಆಯಿತು. ಇವಾಗ ಸ್ವಲ್ಪ ಪಲ್ಯ ಮಾಡೋಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ನಡೀಲಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋಣ ಇವಾಗ. ಆ್ಯಕ್ಚುಲಿ ವೆಜಿಟೇಬಲ್ ಕಟ್ಟರ್ ಇದ್ದರೆ ಈಸಿ ಆಗುತ್ತೆ. ವೆಜಿಟೇಬಲ್ ಕಟ್ಟರ್ ಇತ್ತು, ಸ್ವಲ್ಪ ಹಾಳಾಗಿದೆ ಇವಾಗ. ಅದಕ್ಕೆ ನಾವು 4 ಜನ ಇರೋದಷ್ಟೇ, ಅದಕ್ಕೆ ಕೈಯೆಲ್ಲ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು. ಆನಿಯನ್ಸ್ ಹಾಕೋಣ. ಫುಲ್ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಹೆಂಗಿದ್ರು ಸ್ಟೀಮಲ್ಲಿ ಬೇಯಿಸೋದಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಹಾಕೊಳ್ಳೋಣ ಇದಕ್ಕೆ. ಪೆಪ್ಪರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ಲ, ಆರ್ಗ್ಯಾನಿಕ್ ಟರ್ಮರಿಕ್ ಪೌಡ್ರ್ ಅಂತೇಳಿ. ಇದು ನಾನೇ ಮಾಡಿರೋದು ನೋಡಿ. ಈ ಥರ ಮಾಡಿಟ್ಕೊಂಡ್ರೆ ಯಾವ ಬೇಕೋ ಆವಾಗ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ. ಪ್ಯೂರ್ ಮನೆಯಲ್ಲೇ ಮಾಡಿರೋದು. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಈ ಮಕ್ಕಳೆಲ್ಲ ಇದೆಲ್ಲ ಹಾಕದೆ ಬಿಡಲ್ಲ ನೋಡಿ. ಇಲ್ಲಿ ಆರಿಗೇನೋ ಹಾಕ್ಬೇಕಂತೆ, ಚಿಲ್ಲಿ ಫ್ಲೇಕ್ಸ್ ಹಾಕಬೇಕಂತೆ. ನಾವೆಲ್ಲ ಮಾಡೋದಾದರೆ ಇದೆಲ್ಲ ಹಾಕಲ್ಲ ಯಾವುದೂ. ಮಕ್ಕಳು ಸುಮ್ಮನೆ ಬಿಡಲ್ಲ ನೋಡಿ. ಅದಾಕಿ ಇದಾಕಿ ಅಂತ. ಅಂದರೆ ಹೊರಗಡೆ ಎಲ್ಲ ತಿಂದು ಅವರಿಗೆ ಒಂಥರ ಟೇಸ್ಟ್ ಹಿಡ್ದಿರ್ತಾರಲ್ವ, ಸೊ ಅದೇ ಥರ ಟೇಸ್ಟ್ ಬೇಕು ಅಂತ ಮನೆಯಲ್ಲೂ ಅನ್ಕೋತಾರೆ. ಕಾರ್ನ್ ಹಾಕ್ಬೇಕಂತೆ ಮಕ್ಕಳಿಗೆ. ಸೊ ಸ್ವಲ್ಪ ಕಾರ್ನ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ ಅಷ್ಟೇ, ಬೇಕಂದರೆ ಹಾಕೋಬೋದು ಕಾರ್ನು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಮೋಮೋಸ್ ಮಾಡೋಷ್ಟು ಕಾಯೋ ತನಕ ಇವರಿಗೆ ಪೇಷನ್ಸ್ ಇಲ್ಲ. ನಾನು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ಅದನ್ನು ಹಂಗೆ ಅವರಿಗೆ ಸುಟ್ಟು ಅದನ್ನು ತುಪ್ಪ ಹಾಕಿ ತಿನ್ನಬೇಕಂತೆ. ನೋಡಿ, ನಿಮ್ಮ ಮನೆಯಲ್ಲೂ ಹಿಂಗೆ ಇರ್ಬೋದಲ್ಲ ಮಕ್ಕಳೆಲ್ಲ. ಹಾಂ ನೋಡಿ, ತುಪ್ಪ ಹಾಕ್ಕೊಂಡು ಈ ರೊಟ್ಟಿ ತಿನ್ನೋದಕ್ಕೆ ಎಷ್ಟು ಟೇಸ್ಟ್ ಆಗಿತ್ತು ನೋಡಿ. ಆ್ಯಕ್ಚುಲಿ ನನಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಕಾರ್ನ್ ಬಾಯ್ಲ್ ಆಯ್ತು ನೋಡಿ. ಇವಾಗ ಕಾರ್ನ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಸೋಸ್ಬೇಕಿದನ್ನು, ಪರವಾಗಿಲ್ಲ ಸೋಸಿಲ್ಲ ಅಂದರೆ ಹಿಂಗೆ ನೀರಿಂದ ತೆಗೆದು ಹಾಕಿದ್ರೆ ಆಯ್ತು ಅಷ್ಟೇ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ಮಾಡಿದರೆ ಆಗೋಯ್ತು. ಇವಾಗ ಉಂಡೆ ಮಾಡಿ ಇಟ್ಕೊಳ್ಳೋಣ. ಇವಾಗ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಫಾಸ್ಟ್ ಆಗುತ್ತೆ. ಇದು ನೋಡಿ, ಇಡ್ಲಿ ಮಾಡಿ. ನಮ್ಮ ಮಂಗಳೂರು ಕಡೆ ಎಲ್ಲ ಇದರಲ್ಲೇ ಇಡ್ಲಿ ಮಾಡ್ತಾರೆ ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಸ್ಟೀಮ್ ಬರಿಸಿದ್ರೆ ಆಯ್ತದು. ಇಟ್ಕೊಳ್ಳೋಣ. ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಂಡು, ಯೂಶ್ವಲಿ ಇದ್ರ ಸ್ಲ್ಯಾಬ್ ಮೇಲೇ ಚಪಾತಿ ಆದರೂ ಮಾಡೋದು. ಸ್ಲ್ಯಾಬ್ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಚಪಾತಿ ಲಟ್ಟಿಸ್ತೀನಿ. ಮಾಡೋಣ ನೋಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಕವರ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸ್ಟಫಿಂಗ್ ಎಲ್ಲ ಆಯಿತು. ಇವಾಗ ಮೋದಕ ಶೇಪಲ್ಲಿ ಈ ಥರ ಮಾಡಿ ಸ್ಟೀಮ್ ಬರೆಸಿದರೆ ಆಯ್ತು. ಇದನ್ನು ಹಿಂಗೆ ಮಾಡಿ ಇಟ್ಕೊಳ್ಳೋಣ.
ನೋಡಿ, ಒಂದು ರೌಂಡ್ ಆಯಿತು. ಇವಾಗ ಇನ್ನೊಂದು ರೌಂಡ್ ಹಾಕೋಣ. ಇದರ ಮೇಲ್ಗಡೆ ಇಟ್ಟರೆ ಆಗುತ್ತೆ ಇದು. ಮೋಮೋಸ್ ರೆಡಿ ಆಯ್ತು ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಸ್ಟೀಮ್ ಬರೆಸಿದ್ರೆ ಆಗುತ್ತೆ. 15 ಮಿನಿಟ್ಸ್ ಆಯ್ತು ನೋಡಿ. ಮೋಮೋಸ್ ಹೇಗಾಗಿದೆ ನೋಡಿ. ನೋಡಿ ಗೈಸ್, ಫೈನಲಿ ಶೇಜ್ವಾನ್ ಚಟ್ನಿ ಆರ್ಡರ್ ಮಾಡಿಕೊಂಡು ಬಂದಿದ್ದಾರೆ ನೋಡಿ. ಓಕೆ, ಅಟ್ಲೀಸ್ಟ್ ಮೋಮೋಸ್ ಆದರೂ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದೆ ಅಂತ ನನಗೆ ನೆಮ್ಮದಿ. ಆ್ಯಕ್ಚುಲಿ ಸೂಪರ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಗೈಸ್, ತುಂಬ ಚೆನ್ನಾಗಿದೆ ಟೇಸ್ಟ್.